ಹೊರಗಿಳಿರಿ. ಸಭೆ ಏನಾಯಿತು, ನಾವೇನು ನಿರ್ಧಾರ ಮಾಡಿದ್ವಿ? ನಾವು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀವಿ. ರೈತರು 3 ವರ್ಷಗಳ ಹಿಂದೆನೇ ನಿರ್ಧಾರ ಮಾಡಿದ್ದಾರೆ. ಸರ್ಕಾರಗಳು ನಿರ್ಧಾರ ಮಾಡಬೇಕಷ್ಟೇ. ಬಟ್ ನಮ್ಮ ಮುಖ್ಯಮಂತ್ರಿಗಳು ಜನಪರವಾದವರು, ರೈತರ ಸಮಸ್ಯೆ ಗೊತ್ತಿರೋರು. ನಾವು ಅದನ್ನೇ ಹೇಳಿದ್ವಿ ಅವ್ರಿಗೆ. ಅವರು ಇವತ್ತಿನ ಮೀಟಿಂಗ್ ಕರೆದ್ರು. ಬಹಳ ಪಾಸಿಟಿವ್ ಆದ ರೆಸ್ಪಾನ್ಸ್ ನಮಗೆ. ಯಾಕಂದರೆ ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು, ನನಗೆ ಅರ್ಥ ಆಗ್ತಾ ಇದೆ, ಫೈನಲ್ ನೋಟಿಫಿಕೇಷನ್ ಆಗಿರೋದು ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಗಳು ನಾವು ಫೈಟ್ ಮಾಡಬೇಕು, ಅದನ್ನು ಕ್ಲಿಯರ್ ಮಾಡ್ತೀವಿ, 10 ದಿನದ ಟೈಮಿಗೆ ಅವಕಾಶ ನಮಗೆ ಕೊಡಿ ಅಂತ. ಯಾಕಂದರೆ ನೆನ್ನೆನೂ ಹೇಳಿದ್ರು ಅವರು, ಇಲ್ಲ ನಾವು ನೀವು ಮೊದಲು ಮೀಟ್ ಮಾಡಿ. ಸೊ ನಾವು ರೈತರಿಗೆ ಏನು ಹೇಳಬೇಕು? ಯಾಕಂದರೆ ನಮಗೆ ಸಿದ್ದರಾಮಯ್ಯನವರಿಗೆ ಅಥವಾ ಈ ಸರ್ಕಾರಕ್ಕೆ ಹೇಳೋದೇನೆಂದರೆ, ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಷನ್ನಲ್ಲಿ ಹಿಂದಿನ ಸರ್ಕಾರ ಮಾಡಿತ್ತು. ಆಗ ವಿರೋಧ ಪಕ್ಷದ ನಾಯಕ ಬಂದು ಈ ಗಾಯವನ್ನು ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದರು. ಗಾಯನ ವಾಸಿ ಮಾಡ್ತೀನಿ ಅಂತ ಹೇಳಿದ ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದೇ ನಮ್ಮ ನೋವು ಅಲ್ವೇ? ಇದು ಹೋರಾಟ. ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಅರ್ಥ ಆಗಿದೆ, ಮಾಧ್ಯಮಕ್ಕೆ ಅರ್ಥ ಆಗಿದೆ. ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ, ರಾಜ್ಯದ ಹೋರಾಟವಾಗಿದೆ, ಇವಾಗ ರಾಷ್ಟ್ರದ ಹೋರಾಟವಾಗಿದೆ. ಬೇರೆ ಬೇರೆ ಸಂಘಟನೆಗಳು, ನಾವು ಡೆಲ್ಲಿಗೆ ಹೋಗಿದ್ವಿ, ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮಾತಾಡಿದ್ವಿ. ಮೇಧಾ ಪಾಟ್ಕರ್ ಅಂಥವ್ರು, ಕಿಸಾನ್ ಮೋರ್ಚಾ ಅಂಥವ್ರು, ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲ ಬರ್ತಿರ್ಬೇಕಾದ್ರೆ ಅಂದರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಅದು ಪರಿಸರವಾದಿಗಳಿರ್ಬೋದು. ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿದ ದೇವನೂರು ಮಾದೇವ್ ಅವರು ನನ್ನ ಜೊತೆ ಮಾತಾಡಿದ್ರು. ಅಂದರೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಈ ವಿಷಯಗಳನ್ನ ಹೇಳ್ತಾ ಇದ್ದೀವಿ. ಇದು ಕಾನೂನು ರೀತಿಯ ಯಾವುದೇ ರೀತಿಯಾದ ಇಕ್ಕಟ್ಟುಗಳು ಬರೋದಿಲ್ಲ. ಒಂದು 10 ದಿನ, ಒಂದು ಸರ್ಕಾರ ಅಂದಮೇಲೆ ನಾವು 10 ದಿನದ ಅದು ಡ್ಯೂ ಪ್ರಾಸೆಸ್ನಲ್ಲಿ ಅದು ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ 10 ದಿನಗಳ ಕಾಲ ಅವಕಾಶ ಕೊಡೋದು ನಾವು ರೆಡಿ. ಆದರೆ ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ. ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ, ಆ ಭರವಸೆ ನಮಗಿದೆ. ಇದು ಬಹಳ ಚಾರಿತ್ರಾತ್ಮಕವಾದ ಒಂದು ನಿರ್ಧಾರ ಆಗುತ್ತೆ. ಸಿಎಂ ಭರವಸೆ ಮೇಲೆ ನೀವು ಹೋರಾಟ ಕೈ ಬಿಡ್ತೀರಾ ಸರ್? 3 ವರ್ಷದ ಹೋರಾಟ ನಿಲ್ಲುತ್ತಾ ಅಥವಾ ಭರವಸೆ? ಬಹುಶಃ ಇನ್ಮೇಲೆ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲದೆ ಇರ್ಬೋದು. ಯಾಕಂದರೆ ಅದು ಡೆಫಿನೆಟ್ ಆಗಿ ಈ ಹೋರಾಟ ನಿಲ್ಲೋದಲ್ಲ, ಭೂಮಿ ಕೊಡೋದಲ್ಲ. ಅದನ್ನು ಹಲವು ರೀತಿ ಹೇಳಾಗಿದೆ. ಇವಾಗ ಅದು ರಾಷ್ಟ್ರದ ಸಮಸ್ಯೆ ಆಗಿದೆ. ರಾಷ್ಟ್ರದ ಎಲ್ಲ ನಾಯಕರು ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡಲೇಬೇಕಲ್ವ ಒಂದು ಸರ್ಕಾರ. ಆ ಯೋಚನೆಯಲ್ಲಿ ಅವ್ರು ಮುಳುಗಿದ್ದಾರೆ. ಅವ್ರು ಹೇಳಿದ್ದು ಮಾಡಲ್ಲ ಅಂತ ಹೇಳಿಲ್ಲ. ನೋಡಿ, ನಾನು ಕೇಳಿಸ್ಕೊಂಡಿದ್ದೀನಿ, ಈ ಥರದ ಮೂವ್ಮೆಂಟ್ಗಳಿಂದಾನೇ ನಾನು ಬಂದಿರೋದು, ಈ ಮಾತು ನಾನು ಕೊಟ್ಟಿರೋದು ನಿಜ. 10 ದಿನಗಳ ಕಾಲ ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಒಂದು ಲೀಗಲ್ ಆಸ್ಪೆಕ್ಟ್ಗಳಿದೆ, ನಾವು ಕೂತ್ಕೊಂಡು ಮುಗಿಸ್ತೀವಿ. ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಲೀಗಲ್ ಎಕ್ಸ್ಪರ್ಟ್ಸ್ಗಳನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಲ್ಲ, ಸರ್ಕಾರ ಗಮನ ತಂದಿಲ್ಲ ಅಂತ ತಕ್ಷಣ ನಿನ್ನೆ ತನಕ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿದ ತಕ್ಷಣ 10 ದಿನ ಬೇಕಂತ ಹೇಳಿದ್ದಾರೆ. ನಾವು ಸರ್ಕಾರ ನಡೆಸ್ತಾ ಇಲ್ವಲ್ಲ. ನಮಗೆ ಬೇಕಾಗಿರೋದು ದೇವನಹಳ್ಳಿಯ ರೈತರ ಭೂಮಿ ಅವರು ಕೊಡಬೇಕು. ಅದನ್ನು ಮಾರಕ್ಕೆ ಬೇರೆ ಯಾರೂ ಅಲ್ಲ. ಎಲ್ಲವನ್ನ ಎತ್ತಿ ಹೇಳಿದ್ದೀವಿ. ನೀವು ಈಗಾಗಲೇ ಬ್ಯಾಂಕಿಂಗ್ನಲ್ಲಿ ಇಟ್ಕೊಂಡ್ರು ಭೂಮಿ ಎಷ್ಟು ಖಾಲಿ ಬಿದ್ದಿದೆ, ಅಲ್ಲಿ ಯಾಕೆ ಮಾಡ್ತಾ ಇಲ್ಲ? ಬೆಂಗಳೂರು ನಗರನ ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಹಸಿರನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಇದಕ್ಕಿಂತ ಹೆಚ್ಚೇನು ಹೇಳಬೇಕಾಗತ್ತೆ ಹೇಳಿ? 15ನೇ ತಾರೀಕುವರೆಗೂ ಪ್ರೊಟೆಸ್ಟ್ ನಡೀತಾನೆ ಇರುತ್ತೆ. ಇವತ್ತು ಎಲ್ಲ ಹೋರಾಟಗಾರರ ಮಾತನ್ನು ಕೇಳಿದರೆ ನಮ್ಮ ಹೋರಾಟದ ಜನಹಿತ ಸರ್ಕಾರಕ್ಕೆ ಗೊತ್ತಾಗಿದೆ. ಅವ್ರು ನಮ್ಮ ಮುಂದೆ ಇಟ್ಟಿರೋಂಥದ್ದು ಪ್ರಕಾಶ್ ರಾಜ್ ಅವರು ಹೇಳಿದಂಗೆ ಸ್ವಲ್ಪ ನಾವು ಲೀಗಲ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ. 15ನೇ ತಾರೀಕು ಮೀಟಿಂಗ್ ಫಿಕ್ಸ್ ಆಗಿದೆ. 15ನೇ ತಾರೀಕು ಸರ್ಕಾರದ ನಿಲುವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ರು. ನಾವು ಅದ್ರ ರೈತರ ಪರ ನಿಂತ್ಕೊಳ್ತೀವಿ, ರೈತರ ಪರ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ನಮಗೆ ಭರವಸೆ ಇದೆ. ನಮಗೆ ಮತ್ತು ಜೊತೆಗೆ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದಿನ ಮೀಟಿಂಗ್ ಆಗುವವರೆಗೆ ಅದರಲ್ಲೇ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿದರೆ, ಇದು ಮೊದಲನೇದಾಗಿ ಭಾಳ ಭೂ ಸ್ವಾಧೀನ ಪಡಿಸ್ಕೊಳ್ಬೇಕು ಅಂತ ಮುಂದಾಗಿದ್ದಂಥ ವಿರುದ್ಧ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ. ಮುಂದಿನ ಹೋರಾಟಗಳ ಬಗ್ಗೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ ಫ್ರೀಡಮ್ ಪಾರ್ಕಲ್ಲಿ, ಅಲ್ಲಿ ನಾವು ಮಾತಾಡ್ತೀವಿ. ನಮ್ಮ ನಿಲುವು ಇಷ್ಟೇ, ಭೂಮಿ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ನಮಗೆ ನಂಬಿಕೆ ಇದೆ ಸಿದ್ದರಾಮಯ್ಯನವ್ರ ಮೇಲೆ. ಮುಂದೆ ಉಗ್ರವಾದ ಹೋರಾಟಕ್ಕೆ ಅವಕಾಶ ಕೊಡೋದಿಲ್ಲ ಅವರು. ನಮ್ಮ ಹಿತಾಸಕ್ತಿ ಕಾಪಾಡ್ತಾರೆ, ಫುಲ್ ರದ್ದು ಮಾಡ್ತಾರೆ ಅಂತ ವಿಶ್ವಾಸ ಇದೆ. 15ನೇ ತಾರೀಕು ಅದು ಬಗೆಯಿರುತ್ತೆ ಅನ್ನೋ ವಿಶ್ವಾಸ ಇದೆ.